ಗ್ಯಾರಂಟಿ ಯೋಜನೆಗಳಿಗೆ ಸಿಎಸ್ಪಿ ಮತ್ತೆ ಟಿಎಸ್ಪಿ ಅದರದ್ದು ಹಣ ಎಲ್ಲ ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಆರೋಪ ಇತ್ತು. ಈಗ ರಾಷ್ಟ್ರೀಯ ಆಯೋಗ ಕೂಡ ಮಧ್ಯಪ್ರವೇಶ ಮಾಡಿದೆ, ಅದನ್ನು ಹೋಲ್ಡ್ ಮಾಡಿಸಿದೆ. ಕರ್ನಾಟಕದಲ್ಲಿ ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಲ್ಲ, ನಂಗೆ ಬಂದಿರುವಂತ ಮಾಹಿತಿ, ಅದರ ಸತ್ಯ ಮಾಹಿತಿಯನ್ನ ಆಧರಿಸಿ ನಾನು ಬರುವಂತ ದಿನದಲ್ಲಿ ಮಾತಾಡ್ತೀನಿ. ಬೇರೆ ಬೇರೆ ಅಭಿವೃದ್ಧಿ ನಿಗಮಕ್ಕೆ ಹಣವನ್ನ ಮೀಸಲಾಗಿಟ್ಟು ಅದೆಲ್ಲವನ್ನ ಕೂಡ ಈ ರೀತಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂತ ವರದಿ ಇದೆ. ಅದನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಡುವುದು, ಸ್ವಲ್ಪ ದಿನದ ನಂತರ ಅದನ್ನ ಬೇರೆ ಕಂಪನಿಗಳಿಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡುದು. ಅದೇ ರೀತಿ ಇವತ್ತು TSP ಯಲ್ಲಿ ಏನೋ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರ ಅಭಿವೃದ್ಧಿ ಕೆಲಸಕ್ಕೆ ಬೇರೆ ಬೇರೆ ಇಲಾಖೆಯಿಂದ ದುಡ್ಡು ಇಡಬೇಕಾಗಿದೆ. ಪ್ರತಿಯೊಂದು ಇಲಾಖೆಯಲ್ಲಿ ನಾವು ಪರಿಷ್ಠ ಜಾತಿ ಪರಿಷ್ಠ ವರ್ಗದ ಕಲ್ಯಾಣಕ್ಕಾಗಿ ಹಣವನ್ನ ಪರ್ಸೆಂಟೇಜ್ ಮೀಸಲಿಡಬೇಕು. ಅದನ್ನ ಅವರ ಕಲ್ಯಾಣಕ್ಕೆ ಉಪಯೋಗ ಮಾಡಬೇಕು. ಇವತ್ತು ಯಾವುದೋ ನೀರಾವರಿ ಯೋಜನೆ ಅಂದ್ರೆ ಎಲ್ಲಿ ಅವರ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅಲ್ಲಿ ಮಾಡಬೇಕು. ವಸತಿ ಯೋಜನೆ ಅಂದ್ರೆ ಅವರ ಜನಸಂಖ್ಯೆ ಜಾಸ್ತಿ ಇರುವಲ್ಲಿ ಮಾಡಬೇಕು. ರಸ್ತೆ ಅಂದ್ರೆ ಅವರ ಜನಸಂಖ್ಯೆ ಜಾಸ್ತಿ ಇರುವಲ್ಲಿ ಈ ಹಣವನ್ನ ಖರ್ಚು ಮಾಡಬೇಕು. ಅದನ್ನ ಬಿಟ್ಟು ಇವತ್ತು ಆ ಹಣದಿಂದ ಯಾವ ಬಡವರಿಗಾಗಿ ಹಣ ಖರ್ಚಾಗಬೇಕು ಅದನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡುವಂತದನ್ನ, ಹಣವನ್ನ ಡೈವರ್ಟ್ ಮಾಡುವಂತದನ್ನ, ಬೇರೆ ಇಲಾಖೆಗಳಿಗೆ ಕೊಡುವಂತದನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಬಡವರಿಗೆ ನಿಜವಾಗ್ಲೂ ಹೇಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅನ್ಯಾಯ ಆಯ್ತು ಅದೇ ರೀತಿ ಇವತ್ತು SCP TSP ಯಲ್ಲಿ ಕೂಡ ಬಡವರಿಗೆ ಅನ್ಯಾಯ ಮಾಡುವಂತದನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದರ ಬಹಳ ದೊಡ್ಡ ಘೋಟಾಲ, ಬಹಳ ದೊಡ್ಡ ಒಂದು ಅವ್ಯವಹಾರ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ.